ಬೆಳಗಾವಿಯಲ್ಲಿ ನಗು ಮಗು ವಾಹನವೇ ನಾಪತ್ತೆಯಾಗಿದೆ. 4 ತಿಂಗಳಿಂದ ಕಾಣೆಯಾಗಿರುವ ನಗು ಮಗು ವಾಹನ ಇಲ್ಲದೆ ಬಾಣಂತಿಯರು ಪರದಾಟ ಪಡ್ತಾ ಇದ್ದಾರೆ. ಖಾಸಗಿ ವಾಹನಕ್ಕೆ ಹಣವನ್ನ ಪಾವತಿಸಬೇಕಾದಂತ ಅನಿವಾರ್ಯತೆ ಇದೆ. ಪ್ರತಿ ತಾಲೂಕಿಗೆ ನಗು ಮಗು ವಾಹನವನ್ನ ಸರ್ಕಾರ ನೀಡಿತ್ತು. ಅದರ ಮೇಂಟೆನೆನ್ಸ್ ಎಲ್ಲ ಸರ್ಕಾರ ಮಾಡ್ತಾ ಇತ್ತು. ಆದ್ರೆ ಅದಕ್ಕೆ ಮೇಂಟೆನೆನ್ಸ್ಗೆ ಹಣವೇ ಕೊಡಲಿಲ್ಲ. ಸುಮಾರು ಒಂದು 4-6 ತಿಂಗಳಿನಿಂದಾಗಿ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ 4 ನಗುಮಗು ವಾಹನಗಳ ಅವಶ್ಯಕತೆ ಇದೆ. ನಗುಮಗು ವಾಹನವನ್ನ ರಿಪೇರಿಗೆ ಬಿಟ್ಟಿರೋದಾಗಿ ಕೇಳಿದ್ರೆ ಹೇಳ್ತಾರೆ ಇವರು. ಬೆಳಗಾವಿ ಜಿಲ್ಲಾ ಸರ್ಜನ್ ವಿಠಲ್ ಶಿಂದೆ ಪ್ರತಿಕ್ರಿಯೆ ನೀಡಿದ್ದಾರೆ. ಆದರೆ ರಿಪೇರಿಗೆ 4-5 ತಿಂಗಳು ಬೇಕಾ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಾಣಂತಿಯನ್ನ ಸುರಕ್ಷಿತವಾಗಿ ಮನೆಗೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಗು ಮಗು ಅನ್ನೋ ಒಂದು ಯೋಜನೆ ತರುತ್ತೆ. ಅದಕ್ಕೊಂದು ಆಂಬ್ಯುಲೆನ್ಸ್ ಅನ್ನ ಕೂಡ ಕೊಡುತ್ತೆ. ಆದರೆ ಕಳೆದ 4-5 ತಿಂಗಳಿಂದ ಕೂಡ ಬೆಳಗಾವಿಗೆ ಮೀಸಲಿ ಇರುವಂತ ನಗು ಮಗು ವಾಹನ ನಾಪತ್ತೆಯಾಗಿದೆ ಅನ್ನೊಂದು ಮಾಹಿತಿ ಕೂಡ ಇರುವಂತದ್ದು. ಸದ್ಯ ನಾನೀಗ ಬೆಳಗಾವಿಯ ಹೆರಿಗೆ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೇನೆ. ಬಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಈ ಒಂದು ಆಸ್ಪತ್ರೆ ಇರುವಂತದ್ದು. ಕಳೆದ 4-5 ತಿಂಗಳಿಂದ ಕೂಡ ನಗು ಮಗು ವಾಹನ ಏನಿದೆ ಅದು ನಾಪತ್ತೆಯಾಗಿದೆ ಅನ್ನೊಂದು ಮಾಹಿತಿ ಕೂಡ ಇರುವಂತದ್ದು. ಏನು ಬಾಣಂತಿ ಮಹಿಳೆ ಜೊತೆಗೆ ಶಿಶುವನ್ನ ಸುರಕ್ಷಿತವಾಗಿ ಮನೆಗೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಈ ಒಂದು ಸರ್ಕಾರ ಯೋಜನೆಯನ್ನ ತಂದಿತ್ತು. ಜಿಲ್ಲೆಯಲ್ಲಿ ಇರುವಂತಹ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಗೆ ನಗು ಮಗು ವಾಹನವನ್ನ ಕೂಡ ಸರ್ಕಾರ ಕೊಟ್ಟಿತ್ತು. ಆದರೆ ಕಳೆದ 4-5 ತಿಂಗಳಿಂದ ಕೂಡ ಈವರೆಗೂ ಏನು ಆ ಸೇವೆಯನ್ನ ಸ್ಥಗಿತ ಮಾಡಲಾಗಿದೆ. ಜೊತೆಗೆ ಆ ಒಂದು ವಾಹನ ನಾಪತ್ತೆಯಾಗಿದೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಕೂಡ ಇರುವಂತದ್ದು. ಪ್ರಮುಖವಾಗಿ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳಿಗೂ 1500ರಿಂದ 1800ವರೆಗೂ ಇಲ್ಲಿ ಹೆರಿಗೆಗಳಾಗ್ತವೆ. ಪ್ರತಿನಿತ್ಯ ಕೂಡ 30ರಿಂದ 35ರವರೆಗೂ ಕೂಡ ಹೆರಿಗೆ ಆಗುತ್ತೆ. ಆದರೆ ಇಲ್ಲಿ ಸರಿಯಾಗಿ ಆಂಬ್ಯುಲೆನ್ಸ್ ಸೇವೆ ಇರದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಬರುವಂತ ಏನು ಬಾಣಂತಿ ಮಹಿಳೆ ಇರಬಹುದು ಅಥವಾ ಚಿಕಿತ್ಸೆಯನ್ನ ಪಡೆದುಕೊಂಡು ಹೊರಗಡೆ ಬಿಡುಗಡೆ ಆಗುವಂತಹ ಶಿಶುಗಳು ಬಾಡಿಗೆ ವಾಹನದಲ್ಲಿ ಹೋಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಈ ಬಗ್ಗೆ ಬೆಳಗಾವಿಯ ಬಿಮ್ಸ್ ಆಡಳಿತ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿ ಕೂಡ ಇಲ್ಲ. ಹೀಗಾಗಿ ಮಾಹಿತಿಯನ್ನ ಪಡೆದುಕೊಳ್ಳಬೇಕು. ಜೊತೆಗೆ ಏನು ಸರ್ಜನ್ ಅವರೇ ಈ ಒಂದು ಏನು ನಗು ಮಗು ವಾಹನ ನಾಪತ್ತೆ ಆಗಿರೋ ಬಗ್ಗೆ ಬೆಳಗಾವಿಯ ಜಿಲ್ಲಾ ಸರ್ಜನ್ ಏನಿದ್ದಾರೆ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿರುವಂತದ್ದು. ಕಳೆದ 4-5 ತಿಂಗಳಿಂದ ಕೂಡ ವಾಹನ ನಾಪತ್ತೆ ಆಗಿಲ್ಲ. ಜೊತೆಗೆ ರಿಪೇರಿಗೆ ಬಿಟ್ಟಿದ್ದೇವೆ. ಕೆಲವೊಂದಿಷ್ಟು ಸಮಸ್ಯೆ ಆಗಿತ್ತು. ವಾಹನ ರಿಪೇರಿಗೆ ಬಂದಿತ್ತು. ಹಾಗಾಗಿ ನಾವು ರಿಪೇರಿಯನ್ನ ಮಾಡೋದಕ್ಕೆ ಗ್ಯಾರೇಜ್ಗೆ ಬಿಟ್ಟಿದ್ದೇವೆ ಅನ್ನೋ ಒಂದು ಮಾತನ್ನ ಹೇಳಿದ್ರೆ, ಆದ್ರೆ ಒಂದು ವಾಹನ ರಿಪೇರಿ ಆಗೋದಕ್ಕೆ 4-5 ತಿಂಗಳು ಬೇಕಾ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಇಲ್ಲಿ ಸಾರ್ವಜನಿಕರು ಮಾಡ್ತಿರುವಂತದ್ದು. ಅದರಲ್ಲಿ ಬೆಳಗಾವಿಯ ರಾಜ್ಯದ 2 ಪ್ರಭಾವಿ ಸಚಿವರಿದ್ದಾರೆ. ಸುಮಾರು 18 ಜನ ಶಾಸಕರಿದ್ದಾರೆ. 4 MLCಗಳಿದ್ದಾರೆ. ಏನು 3 ಜನ ಸಂಸದರು ಓರ್ವ ರಾಜ್ಯಸಭಾ ಸದಸ್ಯರು ಇರುವಂತ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಒಂದೇ ಒಂದು ವಾಹನ ಕೂಡ ಇಲ್ಲ. ಅದು ನಾಪತ್ತೆ ಆಗಿದೆ. ಅದನ್ನ ತಕ್ಷಣವೇ ಏನು ಸಾರ್ವಜನಿಕ ಸೇವೆಗೆ ತರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಒತ್ತಾಯವನ್ನ ಮಾಡ್ತಿರುವಂತದ್ದು. ಅದರಲ್ಲೂ ಗರ್ಭಿಣಿ ಬರುವಂತ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬಾಣಂತಿಯರು ಬರ್ತಾರೆ. ಸಾಕಷ್ಟು ಜನರಿಗೆ ಹೆರಿಗೆ ಕೂಡ ಆಗುತ್ತೆ. ಈಗ ದೃಶ್ಯದಲ್ಲಿ ಕೂಡ ಗಮನಿಸಬಹುದು. ಈ ರೀತಿಯಾಗಿ ಬಾಡಿಗೆಯನ್ನ ತೆಗೆದುಕೊಂಡು ಜನ ಕೂಡ ಹೋಗ್ತಾರೆ. ಬಾಡಿಗೆಗೆ ಸಾಕಷ್ಟು ಹಣವನ್ನ ಕೊಡಬೇಕು. 1000 ರೂಪಾಯಿ ಕೊಡಬೇಕು. ಜೊತೆಗೆ ಏನು ಬಾಡಿಗೆದಾರರು ಎಷ್ಟು ಹಣವನ್ನ ಕೇಳ್ತಾರೆ ಅಷ್ಟು ಹಣವನ್ನ ಕೊಟ್ಟು ಅವರು ಹೋಗುವ ಕೆಲಸವನ್ನು ಕೂಡ ಮಾಡಬೇಕು. ಇಲ್ಲಿ ಆಟೋದಲ್ಲಿ ಕೂಡ ಈ ರೀತಿಯಾಗಿ ಆಟೋದಲ್ಲಿ ಬಾಡಿಗೆಯನ್ನ ಮಾಡಿಕೊಂಡು ತಾವು ಬಾಣಂತಿ ಮಹಿಳೆಯರು ಏನಿದ್ದಾರೆ ಅವರು ಹೊರಗಡೆ ಏನು ತಮ್ಮ ಊರಿಗೆ ಹೋಗಬೇಕು. ಕ್ಯಾಮರಾ ಪರ್ಸನ್ ಮಹಾದೇವ್ ಜೊತೆ ಮಹಿಳಾ ರಿಪಬ್ಲಿಕ್ ಬೆಳಗಾವಿಯಲ್ಲಿ ನಗು ಮಗು ವಾಹನವೇ ನಾಪತ್ತೆಯಾಗಿದೆ. 4 ತಿಂಗಳಿಂದ ಕಾಣೆಯಾಗಿರುವ ನಗು ಮಗು ವಾಹನ ಇಲ್ಲದೆ ಬಾಣಂತಿಯರು ಪರದಾಟ ಪಡ್ತಾ ಇದ್ದಾರೆ. ಖಾಸಗಿ ವಾಹನಕ್ಕೆ ಹಣವನ್ನ ಪಾವತಿಸಬೇಕಾದಂತ ಅನಿವಾರ್ಯತೆ ಇದೆ. ಪ್ರತಿ ತಾಲೂಕಿಗೆ ನಗು ಮಗು ವಾಹನವನ್ನ ಸರ್ಕಾರ ನೀಡಿತ್ತು. ಅದರ ಮೇಂಟೆನೆನ್ಸ್ ಎಲ್ಲ ಸರ್ಕಾರ ಮಾಡ್ತಾ ಇತ್ತು. ಆದ್ರೆ ಅದಕ್ಕೆ ಮೇಂಟೆನೆನ್ಸ್ಗೆ ಹಣವೇ ಕೊಡಲಿಲ್ಲ. ಸುಮಾರು ಒಂದು 4-6 ತಿಂಗಳಿನಿಂದಾಗಿ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ 4 ನಗುಮಗು ವಾಹನಗಳ ಅವಶ್ಯಕತೆ ಇದೆ. ನಗುಮಗು ವಾಹನವನ್ನ ರಿಪೇರಿಗೆ ಬಿಟ್ಟಿರೋದಾಗಿ ಕೇಳಿದ್ರೆ ಹೇಳ್ತಾರೆ ಇವರು. ಬೆಳಗಾವಿ ಜಿಲ್ಲಾ ಸರ್ಜನ್ ವಿಠಲ್ ಶಿಂದೆ ಪ್ರತಿಕ್ರಿಯೆ ನೀಡಿದ್ದಾರೆ. ಆದರೆ ರಿಪೇರಿಗೆ 4-5 ತಿಂಗಳು ಬೇಕಾ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ.
ಬಾಣಂತಿಯನ್ನ ಸುರಕ್ಷಿತವಾಗಿ ಮನೆಗೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಗು ಮಗು ಅನ್ನೋ ಒಂದು ಯೋಜನೆ ತರುತ್ತೆ. ಅದಕ್ಕೊಂದು ಆಂಬ್ಯುಲೆನ್ಸ್ ಅನ್ನ ಕೂಡ ಕೊಡುತ್ತೆ. ಆದ್ರೆ ಕಳೆದ 4-5 ತಿಂಗಳಿಂದ ಕೂಡ ಬೆಳಗಾವಿಗೆ ಮೀಸಲಿ ಇರುವಂತ ನಗು ಮಗು ವಾಹನ ನಾಪತ್ತೆ ಆಗಿದೆ ಅನ್ನೊಂದು ಮಾಹಿತಿ ಕೂಡ ಇರುವಂತದ್ದು. ಸದ್ಯ ನಾನೀಗ ಬೆಳಗಾವಿಯ ಹೆರಿಗೆ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೇನೆ. ಬಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಈ ಒಂದು ಆಸ್ಪತ್ರೆ ಇರುವಂತದ್ದು. ಕಳೆದ 4-5 ತಿಂಗಳಿಂದ ಕೂಡ ನಗು ಮಗು ವಾಹನ ಏನಿದೆ ಅದು ನಾಪತ್ತೆ ಆಗಿದೆ ಅನ್ನೊಂದು ಮಾಹಿತಿ ಕೂಡ ಇರುವಂತದ್ದು. ಬಾಣಂತಿ ಮಹಿಳೆ ಜೊತೆಗೆ ಶಿಶುವನ್ನ ಸುರಕ್ಷಿತವಾಗಿ ಮನೆಗೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸರ್ಕಾರ ಯೋಜನೆಯನ್ನ ತಂದಿತ್ತು. ಜಿಲ್ಲೆಯಲ್ಲಿ ಇರುವಂತಹ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಗೆ ನಗು ಮಗು ವಾಹನವನ್ನ ಕೂಡ ಸರ್ಕಾರ ಕೊಟ್ಟಿತ್ತು. ಆದರೆ ಕಳೆದ 4-5 ತಿಂಗಳಿಂದ ಕೂಡ ಈವರೆಗೂ ಆ ಸೇವೆಯನ್ನ ಸ್ಥಗಿತ ಮಾಡಲಾಗಿದೆ. ಜೊತೆಗೆ ಆ ಒಂದು ವಾಹನ ನಾಪತ್ತೆಯಾಗಿದೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಕೂಡ ಇರುವಂತದ್ದು. ಪ್ರಮುಖವಾಗಿ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳಿಗೂ 1500ರಿಂದ 1800ವರೆಗೂ ಇಲ್ಲಿ ಹೆರಿಗೆಗಳಾಗ್ತವೆ. ದಿನ ಪ್ರತಿನಿತ್ಯ ಕೂಡ 30ರಿಂದ 35ರವರೆಗೂ ಕೂಡ ಹೆರಿಗೆ ಆಗುತ್ತೆ. ಆದ್ರೆ ಇಲ್ಲಿ ಸರಿಯಾಗಿ ಆಂಬ್ಯುಲೆನ್ಸ್ ಸೇವೆ ಇರದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಬರುವಂತ ಬಾಣಂತಿ ಮಹಿಳೆ ಇರಬಹುದು ಅಥವಾ ಚಿಕಿತ್ಸೆಯನ್ನ ಪಡೆದುಕೊಂಡು ಹೊರಗಡೆ ಬಿಡುಗಡೆ ಆಗುವಂತ ಶಿಶುಗಳು ಬಾಡಿಗೆ ವಾಹನದಲ್ಲಿ ಹೋಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಈ ಬಗ್ಗೆ ಬೆಳಗಾವಿಯ ಬಿಮ್ಸ್ ಆಡಳಿತ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿ ಕೂಡ ಇಲ್ಲ. ಹೀಗಾಗಿ ಮಾಹಿತಿಯನ್ನ ಪಡೆದುಕೊಳ್ಬೇಕು. ಜೊತೆಗೆ ಸರ್ಜನ್ ಅವರೇ ಈ ಒಂದು ನಗು ಮಗು ವಾಹನ ನಾಪತ್ತೆ ಆಗಿರೋ ಬಗ್ಗೆ ಬೆಳಗಾವಿಯ ಜಿಲ್ಲಾ ಸರ್ಜನ್ ಏನಿದ್ದಾರೆ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿರುವಂತದ್ದು. ಕಳೆದ 4-5 ತಿಂಗಳಿಂದ ಕೂಡ ವಾಹನ ನಾಪತ್ತೆ ಆಗಿಲ್ಲ. ಜೊತೆಗೆ ರಿಪೇರಿಗೆ ಬಿಟ್ಟಿದ್ದೇವೆ. ಕೆಲವೊಂದಿಷ್ಟು ಸಮಸ್ಯೆ ಆಗಿತ್ತು, ವಾಹನ ರಿಪೇರಿಗೆ ಬಂದಿತ್ತು. ಹಾಗಾಗಿ ನಾವು ರಿಪೇರಿಯನ್ನ ಮಾಡೋದಕ್ಕೆ ಗ್ಯಾರೇಜ್ಗೆ ಬಿಟ್ಟಿದ್ದೇವೆ ಅನ್ನೋ ಒಂದು ಮಾತನ್ನ ಹೇಳಿದ್ರೆ, ಆದ್ರೆ ಒಂದು ವಾಹನ ರಿಪೇರಿ ಆಗೋದಕ್ಕೆ 4-5 ತಿಂಗಳು ಬೇಕಾ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಇಲ್ಲಿ ಸಾರ್ವಜನಿಕರು ಮಾಡ್ತಿರುವಂತದ್ದು. ಅದರಲ್ಲಿ ಬೆಳಗಾವಿಯ ರಾಜ್ಯದ ಇಬ್ರು ಪ್ರಭಾವಿ ಸಚಿವರಿದ್ದಾರೆ, ಸುಮಾರು 18 ಜನ ಶಾಸಕರಿದ್ದಾರೆ, 4 MLCಗಳಿದ್ದಾರೆ, 3 ಜನ ಸಂಸದರು, ಓರ್ವ ರಾಜ್ಯಸಭಾ ಸದಸ್ಯರು ಇರುವಂತ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಒಂದೇ ಒಂದು ವಾಹನ ಕೂಡ ಇಲ್ಲ. ಅದು ನಾಪತ್ತೆ ಆಗಿದೆ. ಅದನ್ನ ತಕ್ಷಣವೇ ಸಾರ್ವಜನಿಕ ಸೇವೆಗೆ ತರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಒತ್ತಾಯವನ್ನ ಮಾಡ್ತಿರುವಂತದ್ದು. ಅದರಲ್ಲೂ ಗರ್ಭಿಣಿ ಬರುವಂತ ಮಹಿಳೆಯರು ಸಾಕಷ್ಟು ಸಂಖ್ಯೆ ಇಲ್ಲಿ ಬಾಣಂತಿಯರು ಬರ್ತಾರೆ, ಸಾಕಷ್ಟು ಜನರಿಗೆ ಹೆರಿಗೆ ಕೂಡ ಆಗುತ್ತೆ. ಈಗ ದೃಶ್ಯದಲ್ಲಿ ಕೂಡ ಗಮನಿಸಬಹುದು, ಈ ರೀತಿಯಾಗಿ ಬಾಡಿಗೆಯನ್ನ ತೆಗೆದುಕೊಂಡು ಜನ ಕೂಡ ಹೋಗ್ತಾರೆ. ಬಾಡಿಗೆಗೆ ಸಾಕಷ್ಟು ಹಣವನ್ನ ಕೊಡಬೇಕು, 1000 ರೂಪಾಯಿ ಕೊಡಬೇಕು. ಜೊತೆಗೆ ಬಾಡಿಗೆದಾರರು ಎಷ್ಟು ಹಣವನ್ನ ಕೇಳ್ತಾರೆ ಅಷ್ಟು ಹಣವನ್ನ ಕೊಟ್ಟು ಅವರು ಹೋಗುವ ಕೆಲಸವನ್ನು ಕೂಡ ಮಾಡಬೇಕು. ಇಲ್ಲಿ ಆಟೋದಲ್ಲಿ ಕೂಡ ಈ ರೀತಿಯಾಗಿ ಆಟೋದಲ್ಲಿ ಬಾಡಿಗೆಯನ್ನ ಮಾಡಿಕೊಂಡು ತಾವು ಬಾಣಂತಿ ಮಹಿಳೆಯರು ಏನಿದ್ದಾರೆ ಅವರು ಹೊರಗಡೆ ತಮ್ಮ ಊರಿಗೆ ಹೋಗಬೇಕು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮಹಿಳೆ ರಿಪೋರ್ಟ್ ರಿಪಬ್ಲಿಕ್ ಆಡ. ಬೆಳಗಾವಿಯಲ್ಲಿ ನಗು ಮಗು ವಾಹನವೇ ನಾಪತ್ತೆ ಆಗಿದೆ. 4 ತಿಂಗಳಿಂದ ಕಾಣೆಯಾಗಿರುವ